ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ AI ಟೂಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬಿಸ್ನೆಸ್ ಅಥವಾ ಪ್ರಾಡಕ್ಟ್ಸ್ ಅಥವಾ ID ಪ್ರಮೋಷನ್ನ ಹೇಗೆ ನಿಮ್ಮ ಒಂದು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲು ಡೆಮೋ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಇದಕ್ಕಂತಾರೆ ಅಸೆಂಬಲ್ ಎಫೆಕ್ಟ್ ಅಂತ. ನೀವು ನಿಮ್ಮ ಒಂದು ಮೊಬೈಲಲ್ಲಿ ಯಾವ ರೀತಿ ಈ ಥರ ವಿಡಿಯೋನ ಮಾಡ್ಕೋಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಒಂದು ಪ್ರಾಡಕ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ChatGPT ಅಥವಾ ಗೂಗಲ್ ಜೆಮಿನೈ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಸಿಂಪಲ್ಲಾಗಿ ChatGPTಲಿ ಮಾಡಿದ್ದೀನಿ. ChatGPTನ ಓಪನ್ ಮಾಡಿಕೊಂಡು ಅಲ್ಲಿರೋ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಫೋಟೋಸನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಫೋಟೋಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಕೊಡೋ ಈ ಪ್ರಾಂಪ್ಟ್ನ ಪೇಸ್ಟ್ ಮಾಡಿದ ಮೇಲೆ ಸೆಂಡ್ ಮಾಡಿ. ಆಮೇಲೆ ನಿಮಗೆ ChatGPT ಈ ರೀತಿ ಒಂದು ಇಮೇಜನ್ನ ಜನ್ರೇಟ್ ಮಾಡಿ ಕೊಡುತ್ತೆ. ಅದಾದಮೇಲೆ ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲ್ ಫ್ಲೋ ಅಂತ ಸರ್ಚ್ ಕೊಡಿ. ಆಮೇಲೆ ಫಸ್ಟ್ ಬರೋ ವೆಬ್ಸೈಟ್ನ ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ, ಲೋಡ್ ಆಗುತ್ತೆ. ಆಮೇಲೆ ವೆಬ್ಸೈಟ್ ಓಪನ್ ಆದಮೇಲೆ ಲಾಗಿನ್ ಆಗಿ ಮೊದಲು ಲಾಗಿನ್ ಆದಮೇಲೆ ಇಲ್ಲಿ ಕೆಳಗಡೆ ಪ್ಲಸ್ ಮತ್ತು ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆಯಲ್ಲ, ಅದನ್ನ ಫ್ರೇಮ್ ಟು ವಿಡಿಯೋಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ ಟು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಜನರೇಟ್ ಆ ವಿಡಿಯೋ ವಿತ್ ಟೆಕ್ಸ್ಟ್ ಆ್ಯಂಡ್ ಫ್ರೇಮ್ಸ್ ಅಂತ ಬರುತ್ತೆ. ಕೆಳಗಡೆ ಇರೋ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದು ChatGPTಯಿಂದ ಫೋಟೋ ಜನರೇಟ್ ಆಗಿರುತ್ತಲ್ಲ, ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ಮೇಲೆ ಅದನ್ನ ಕ್ರಾಪ್ ಬೇಕಾದರೆ ಕ್ರಾಪ್ ಮಾಡ್ಕೋಬೋದು. ಆಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಾನು ಕೊಡೋ ಈ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಪ್ರಾಂಪ್ಟ್ನ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಪ್ರಾಂಪ್ಟ್ನ ಹಾಕಿದ ಮೇಲೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನಿಮಗೆ ವಿಡಿಯೋ ರೆಡಿಯಾಗಿ ಈ ರೀತಿ ಬರುತ್ತೆ.